ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದೀಪಾ ಕಿಚನ್. ಈ ದಿನದ ವಿಡಿಯೋದಾಗ ಇಡ್ಲಿ ಪಾತ್ರೆ ಇಲ್ದೇನೆ, ತಟ್ಟೆನೇ ಇಲ್ದೇನೆ ಮೃದುವಾಗಿರುವಂತ ಬಾಯಲ್ಲಿಟ್ರೆ ಕರಗೋಗುವಂತ ತಟ್ಟೆ ಇಡ್ಲಿ ಯಾವ ರೀತಿ ಮಾಡೋದಂತ ಹೇಳಿ ಇವತ್ತಿನ ವಿಡಿಯೋದಾಗ ನೋಡುವಂತ್ರಿ. ತುಂಬಾನೇ ಟೇಸ್ಟಿಯಾಗಿರುವಂತ, ಅಷ್ಟೇ ರುಚಿಕರವಾಗಿರುವಂತ ಈ ತಟ್ಟೆ ಇಡ್ಲಿಗೆ ಕಾಂಬಿನೇಷನ್ ಆಗಿ ಕಾಯಿ ಚಟ್ನಿ, ಅದ್ರ ಜೊತೆಗೆ ಚಟ್ನಿ ಪುಡಿ, ಮೇಲ್ಗಡೆ ಸ್ವಲ್ಪ ತುಪ್ಪ ಹಾಕೊಂಡು ತಿಂದ್ರೆ ಆಹಾ ಅಂತೀರಾ, ಅಷ್ಟು ಸೂಪರ್ ಟೇಸ್ಟಿಯಾಗಿರುವಂತ ತಟ್ಟೆ ಇಡ್ಲಿ ಯಾವ ರೀತಿ ಮಾಡೋದ ಅಂತ ಹೇಳಿ ನೋಡೋಣ ಬರ್ರಿ. ಇಲ್ಲಿ ನೋಡ್ರಿ, ಒಂದು ಬೌಲ್ದಾಗ ನಾನು 2 ಕಪ್ ಆಗುವಷ್ಟು ರೇಷನ್ ಅಕ್ಕಿ ತಗೊಂಡಿನ್ರಿ. ಅದೇ ರೀತಿ 1 ಕಪ್ ಆಗುವಷ್ಟು ಕಡಲೆಬೇಳೆ ತಗೊಂಡಿನ್ರಿ. ಇದು ಆಪ್ಷನಲ್ ಐತ್ರಿ, ನಿಮ್ಗೆ ಬೇಕಂದ್ರೆ ಹಾಕೋಬಹುದ್ರಿ ಅಥವಾ ಸ್ಕಿಪ್ ಮಾಡ್ಕೋಬಹುದ್ರಿ. ಇದು ಹಾಕೋದ್ರಿಂದ ರುಚಿ ಅನ್ನೋದು ಬಹಳ ಮಸ್ತಾಗೆ ಬರ್ತೈತಿ ನೋಡ್ರಿ. ನೆಕ್ಸ್ಟ್ 1 ಕಪ್ ಆಗುವಷ್ಟು ಉದ್ದಿನ ಬೇಳೆ ಹಾಕೊಂಡಿನ್ರಿ. ಇವಾಗ ಏನ್ ಮಾಡೋದ್ರಿ, ಇದನ್ನ ಸ್ವಚ್ಛಗೆ 1 ರಿಂದ 3 ಸರ್ತಿ ಸ್ವಚ್ಛಗೆ ತೊಳೆಮಂತ್ರಿ. ನಿಮ್ ಕಡೆ ರೇಷನ್ ಅಕ್ಕಿ ಇತ್ತಂದ್ರೆ ಹಾಕೋರಿ, ಇಲ್ಲಾಂದ್ರೆ ದೋಸೆ ಅಕ್ಕಿ ಸಿಗ್ತಾವಲ್ರಿ, ಅವು ಕೂಡ ಯೂಸ್ ಮಾಡ್ಕೋಬಹುದು ನೋಡ್ರಿ. ಇವಾಗ ಇದನ್ನ ಸ್ವಚ್ಛಗೆ ತೊಳೆದು ಏನಿಲ್ಲ ಅಂದ್ರೂ 5 ರಿಂದ 6 ಅವರ್ ನೆನ್ಸ್ಕೋಬೇಕ್ರಿ. ಇದು ನೆಂದಷ್ಟು ನಮ್ಗ ತಟ್ಟೆ ಇಡ್ಲಿ ಅನ್ನೋದು ಸಾಫ್ಟ್ ಆಗಿ ಬರ್ತೈತಿ ನೋಡ್ರಿ. ಇವಾಗ ಇದು ನೆನಿಲ್ರಿ, 5 ರಿಂದ 6 ಅವರ್ ಆಗೇತ್ರಿ. ಇವಾಗ ನೋಡ್ತಾ ಇರ್ಬೋದ್ರಿ, ಬೇಳೆ ಮತ್ತ ಅಕ್ಕಿ ಎಲ್ಲ ಸಾಫ್ಟ್ ಆಗಿ ನೆಂದವ್ ನೋಡ್ರಿ. ನೋಡ್ತಾ ಇರ್ಬೋದ್ರಿ. ಇವಾಗ ಇದ್ರಾಗಿ ನೀರ್ ತೆಗೆದು ನಾವು ಒಂದು ಮಿಕ್ಸಿ ಜಾರಿ ತಗೊಂಡು ಅದ ಮಿಕ್ಸಿ ಜಾರ್ ಒಳಗ ಹಾಕೊಳ್ಳುಮಂತ್ರಿ. ಇವಾಗ ಇದನ್ನ ಮಿಕ್ಸಿ ಜಾರ್ ಒಳಗೆ ಹಾಕೊಂಡು ಸ್ವಲ್ಪ ನೀರ್ ಹಾಕೊಂಡು ಇದನ್ನ ಸಾಫ್ಟ್ ಆಗಿ ರುಬ್ಕೋಬೇಕು ನೋಡ್ರಿ. ನಾರ್ಮಲ್ ಆಗಿ ನಾವು ದೋಸೆ ಹಿಟ್ಟು ರುಬ್ತೇವಲ್ರಿ, ಅದೇ ರೀತಿನೇ ಸಾಫ್ಟ್ ಆಗಿ ರುಬ್ಕೋಬೇಕು ನೋಡ್ರಿ. ಒಂದ್ ಚೂರು ತರಿ ಇಲ್ಲಾರ್ದೇನೆ ಈ ತರ ಸಾಫ್ಟ್ ಆಗಿ ರುಬ್ಕೋಬೇಕು ನೋಡ್ರಿ. ಇವಾಗ ಇದು ರುಬ್ಬಿರುವಂತ ಹಿಟ್ಟನ್ನ ಏನ್ ಮಾಡುಮ್ರಿ, ಒಂದು ಬೊಗೋಣಿ ಒಳಗ ಅಥವಾ ಒಂದು ಪಾತ್ರೆ, ದೊಡ್ಡದಾಗಿರುವಂತ ಪಾತ್ರೆ ಒಳಗ ಹಾಕಿ ಇದನ್ನ ಓವರ್ ನೈಟ್ ನೆನಿಡ್ಬೇಕಾಗತ್ರಿ. ಇದು ಎಷ್ಟು ಹಿಟ್ಟು ನೆನಿತೈತಲ್ರಿ, ನಮ್ಗ ಇಡ್ಲಿ ಅನ್ನೋದು ಅಷ್ಟು ಸಾಫ್ಟ್ ಆಗಿ ಬರ್ತೈತಿ ನೋಡ್ರಿ. ಇವಾಗ ಇದನ್ನ ಓವರ್ ನೈಟ್ ನೆನ್ಸಿಡುಮಂತ್ರಿ. ಇಲ್ಲಿ ನೋಡ್ತಾ ಇರ್ಬೋದ್ರಿ, ನಾ ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಹಿಟ್ಟನ್ನೊಂದ್ ತೆಗ್ಯಾತೀನಿ ನೋಡ್ರಿ. ಆ ಪರಿ ಉಬ್ಬಿ ಬಂದೈತ್ ನೋಡ್ರಿ. ಏನೋ ಇಲ್ರಿ, ಸೋಡಾ ಇಲ್ರಿ, ಏನು ಹಾಕ್ಲಾರ್ದೇನೆ ಈ ಪರಿ ಹಿಟ್ ಅನ್ನೋದು ಉಬ್ಬಿ ಬರ್ತೈತ್ ನೋಡ್ರಿ. ಯಾಕೆ ಉಬ್ಬುತ್ತಂದ್ರ ನಾವು ಕಡ್ಲಿ ಬೇಳೆ ಹಾಕಿವಲ್ರಿ, ಅದ್ರ ಸಂಬಂಧ ಹಿಟ್ ಅನ್ನೋದು ಈ ರೀತಿ ಉಬ್ಬುತ್ ನೋಡ್ರಿ. ಇವಾಗ ಇದನ್ನ ಒಂದ್ಸರ್ತಿ ಮಿಕ್ಸ್ ಮಾಡ್ಕೊಳ್ಮಂತ್ರಿ. ನಾನಿಲ್ಲಿ ಉಪ್ಪು ಹಾಕೊಂಡು ಮಿಕ್ಸ್ ಮಾಡ್ಕೊಳತ್ತೀನ್ರಿ. ಉಪ್ಪು ಹಾಕೋದು ವಿಡಿಯೋದಾಗ ಬಂದಿಲ್ರಿ. ಸ್ವಲ್ಪ ಉಪ್ಪು ಹಾಕೊಂಡು ಇದನ್ನ ಮಿಕ್ಸ್ ಮಾಡ್ಕೊಂಡು ನೋಡ್ತಾ ಇರ್ಬೋದ್ರಿ, ಹಿಟ್ ಅನ್ನೋದು ಪರ್ಫೆಕ್ಟ್ ಆಗಿ ರೆಡಿ ಆಗೈತ್ರಿ. ಇದನ್ನ ಸೈಡಿಗೆ ಇಟ್ಟು ಒಂದ್ ಸಿಂಪಲ್ ಆಗಿರುವಂತ ನಾವು ಚಟ್ನಿ ರೆಡಿ ಮಾಡ್ಕೊಳುಮಂತ್ರಿ. ಏನ್ ಜಾಸ್ತಿ ಏನ್ ಸಾಮಗ್ರಿ ಬೇಕಾಗಿಲ್ರಿ, ಸಿಂಪಲ್ ಆಗಿರುವಂತ ಚಟ್ನಿ ಈಸಿಯಾಗಿ ರೆಡಿ ಮಾಡ್ಕೊಳುಮಂತ್ರಿ. ಇಲ್ಲಿ ನೋಡ್ರಿ, ಒಂದ್ ಕಡಾಯಿದಾಗ 1 ಕಪ್ ಆಗೋಷ್ಟು ಶೇಂಗಾ ಹಾಕೊಂಡೇನ್ರಿ. ಅದೇ ರೀತಿ ಸ್ವಲ್ಪ ಹಸಿಮೆಣಸಿನ್ಕಾಯಿ, ಒಂಚೂರು ಎಣ್ಣೆ ಹಾಕೊಂಡು ಇದನ್ನ ಫ್ರೈ ಮಾಡ್ಕೊಳುಮಂತ್ರಿ. ಜಸ್ಟ್ ಫ್ರೈ ಆದ್ರ ಸಾಕ್ರಿ. ಇವಾಗ 1 ಕಪ್ ಆಗೋಷ್ಟು ಪುಟಾಣಿ ಕೂಡ ಹಾಕೊಳತ್ತೇನ್ರಿ. ಪುಟಾಣಿ ಫ್ರೈ ಆಗನ ಒಂದ್ 10 ರಿಂದ 12 ಬೆಳ್ಳುಳ್ಳಿ ಹಾಕೊಳುಮಂತ್ರಿ. ಬೆಳ್ಳುಳ್ಳಿ ಯಾರು ತಿನ್ನಲ್ಲಲ್ರಿ, ಒಂದ್ ಸಣ್ಣದಾಗಿ ಕಟ್ ಮಾಡಿರುವಂತ ಉಳ್ಳಾಗಡ್ಡಿ ಕೂಡ ಹಾಕೋಬಹುದು ನೋಡ್ರಿ. ಇಲ್ಲಿ ನಾನು ಬೆಳ್ಳುಳ್ಳಿ ಹಾಕೊಳತ್ತೀನ್ರಿ. ಒಂದ್ 7-8 ಬೆಳ್ಳುಳ್ಳಿ ಹಾಕೊಂಡು ಇದು ಕೂಡ ಅಷ್ಟೇ ರೀ, ಸ್ವಲ್ಪ ಫ್ರೈ ಮಾಡ್ಕೊಳುಮಂತ್ರಿ. ಇವಾಗ ಇದು ಫ್ರೈ ಆಗೈತ್ರಿ, ನಾವು ಮಿಕ್ಸಿ ಜಾರ್ ಒಳಗ್ ಹಾಕೊಂಡು ಇದನ್ನ ಸಾಫ್ಟ್ ಆಗಿ ರುಬ್ಕೊಂಡ್ ಬರುಮಂತ್ರಿ. ಯಾವುದೇ ಕಾರಣಕ್ಕೂ ಚಟ್ನಿ ಈ ತರ ಮಾಡತ್ನಾಗ ನೀರ್ ಹಾಕಿ ರುಬ್ಬಾರ್ದ್ರಿ. ಮೊದಲ ನೀರ್ ಹಾಕ್ಲಾರ್ದೇನೆ ರುಬ್ಕೋಬೇಕ್ ನೋಡ್ರಿ. ಇವಾಗ ಸಣ್ಣದಾಗಿ ಕಟ್ ಮಾಡಿರುವಂತ ಕೊತ್ತಂಬರಿ ಸೊಪ್ಪು ಕೂಡ ಹಾಕೊಳತ್ತೀನ್ರಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳತ್ತೀನ್ರಿ. ಇವಾಗ ಇದನ್ನ ಮೊದಲ ರುಬ್ಕೊಂಡ್ ಬರುಮಂತ್ರಿ, ನೀರ್ ಹಾಕ್ಲಾರ್ದೇನೆ ತರಿಯಾಗಿ ರುಬ್ಬೇವ್ ನೋಡ್ರಿ. ನೋಡ್ತಾ ಇರ್ಬೋದ್ರಿ. ಇವಾಗ ನಮ್ಗ ಎಷ್ಟ್ ಬೇಕ್ ಚಟ್ನಿ ನೀರ್ ಅಂತ ಹೇಳಿ ನಾನು ಇಲ್ಲಿ 1 ಕಪ್ ಆಗೋಷ್ಟು ನೀರ್ ಹಾಕೊಳತ್ತೀನಿ ನೋಡ್ರಿ. ಇವಾಗ ನೀರ್ ಹಾಕಿ ಇನ್ನೊಂದ್ ರೌಂಡ್ ಮಿಕ್ಸಿ ಮಾಡ್ಕೊಂಡ್ ಬರುಮಂತ್ರಿ. ಇವಾಗ ನೋಡ್ತಾ ಇರ್ಬೋದ್ರಿ, ಸೂಪರ್ ಆಗಿ ಚಟ್ನಿ ಕೂಡ ರೆಡಿ ಆಗೈತ್ರಿ. ಇದನ್ನ ಒಂದ್ ಬೌಲ್ದಾಗ ಟ್ರಾನ್ಸ್ಫರ್ ಮಾಡ್ಕೊಳುಮಂತ್ರಿ. ಇದಕ್ಕ ಸಿಂಪಲ್ ಆಗಿ ಒಂದು ಒಗ್ಗರಣೆ ಕೂಡ ಹಾಕೊಳುಮಂತ್ರಿ. ಇಲ್ಲಿ ನೋಡ್ರಿ, ಒಗ್ಗರಣೆಗೆ ಹಸಿಮೆಣಸಿನ್ಕಾಯಿ, ಒಂದು ಒಣ ಮೆಣಸಿನ್ಕಾಯಿ, ಕರಿಬೇವಿನ ಎಲೆ, ಸ್ವಲ್ಪ ಸಾಸ್ವಿ, ಜೀರಿಗೆ ಹಾಕೊಂಡಿದ್ರಿ. ಸಿಂಪಲ್ ಐತ್ರಿ, ಟೇಸ್ಟ್ ಕೂಡ ಸೂಪರ್ ಐತ್ ನೋಡ್ರಿ. ಇವಾಗ ನೋಡ್ರಿ, ಚಟ್ನಿ ಕೂಡ ರೆಡಿ ಐತ್ರಿ. ನೋಡ್ತಾ ಇರ್ಬೋದ್ರಿ ನೀವು, ಎಷ್ಟು ಸಿಂಪಲ್ ಆಗಿ 2 ನಿಮಿಷದಾಗ ಚಟ್ನಿ ಕೂಡ ರೆಡಿ ಐತ್ರಿ. ಇಲ್ಲಿ ನೋಡ್ರಿ, ಸ್ಟೋವ್ ಮೇಲೆ ನಾನು ಒಂದು ದೊಡ್ಡದಾಗಿರುವಂತ ಪಾತ್ರೆಗ ಈ ತರ ಬಟ್ಟಿ ಸುತ್ಕೊಂಡಿನ್ರಿ. ನಿಮ್ ಕಡೆ ಈ ತರ ಕಾಟನ್ ಬಟ್ಟಿ ಇತ್ತಂದ್ರ ಈ ತರ ಸುತ್ಕೊಂಡು ಅದ್ರ ಮೇಲೆ ನಾವೇನ್ ರೆಡಿ ಮಾಡಿರೋಲ್ರಿ ಹಿಟ್ಟ, ಅದನ್ನ ಒಂದ್ ದೊಡ್ಡ ಸ್ಪೂನ್ಲೆ 2 ಸ್ಪೂನ್ ಆಗೋಷ್ಟು ಹಿಟ್ಟು ಹಾಕೊಂಡು ಇದನ್ನ ಹಬೆ ಒಳಗ ಬೇಯಿಸ್ಕೋಬೇಕಾಗುತ್ ನೋಡ್ರಿ. ಇವಾಗ ಇದನ್ನ ಲಿಡ್ ಕ್ಲೋಸ್ ಮಾಡಿ ಒಂದ್ 10 ರಿಂದ 15 ನಿಮಿಷ ಲೋ ಫ್ಲೇಮ್ದಾಗ ಇಟ್ಟು ಬೇಯಿಸ್ಕೋಬೇಕು ನೋಡ್ರಿ. ಅಂದ್ರ ಸೂಪರ್ ಆಗಿರುವಂತ ತಟ್ಟೆ ಇಡ್ಲಿ ರೆಡಿ ಆಗುತ್ರಿ. ಇದು ಆಂಧ್ರ ಸ್ಪೆಷಲ್ ಆವಿರು ಕುಡುಮ್ ಕೂಡ ಅಂತಾರ ನೋಡ್ರಿ. ಇದಕ್ಕ ಸ್ವಲ್ಪ ಕೈಗೆ ನೀರ್ ಸವರ್ಸ್ಕೊಂಡು ಈ ತರ ಟಚ್ ಮಾಡಿದ್ರ ಹಿಟ್ ಅನ್ನೋದು ನಮ್ಗೆ ಅಂಟ್ಲಿಲ್ಲ ಅಂದ್ರ ಪರ್ಫೆಕ್ಟ್ ಆಗಿ ಇದು ರೆಡಿ ಆಗೈತೆ ಅಂದಂಗ್ರಿ. ಇವಾಗ ಇದನ್ನ ಸೈಡಿಗೆ ಎತ್ತಿಟ್ಕೊಂಡು ಇದು ಸ್ವಲ್ಪ ಕೋಲ್ಡ್ ಆಗನ
ನಾವು ಇದು ತೆಗೆಯಮಂತ್ರಿ. ತಟ್ಟೆ ಇಡ್ಲಿ ನೋಡ್ತಾ ಇರ್ಬೋದ್ರಿ ಎಷ್ಟು ಸೂಪರ್ ಆಗಿ ಬಂದೈತೆ ಅಂತ ಹೇಳಿ. ಸಿಂಪಲ್ ಐತ್ರಿ ಮತ್ತ ಈಸಿ ಕೂಡ ಐತ್ ನೋಡ್ರಿ. ನೋಡ್ರಿ ಎಷ್ಟ್ ಮಸ್ತಾಗೆ ಬಂದೈತಲ್ರಿ. ನಾವ್ ಇದನ್ನ ಇವಾಗ ಸರ್ವ್ ಕೂಡ ಮಾಡ್ಕೊಳಮಂತ್ರಿ. ಇಲ್ಲಿ ನೋಡ್ರಿ ಸರ್ವಿಂಗ್ ನಾನೇನು ಕೆಂಪ್ ಚಟ್ನಿ ಮಾಡ್ಕೊಂಡಿನ್ರಿ. ನೀವು ಬೇಕಂದ್ರ ಯಾವ ಚಟ್ನಿ ಕೂಡ ಮಾಡ್ಕೋಬಹುದ್ರಿ. ಆದ್ರ ಇದು ನಾ ಕೆಂಪ್ ಚಟ್ನಿ ತೋರ್ಸಿಲ್ರಿ. ಆಲ್ರೆಡಿ ನಾ ಬಹಳ ಸರ್ತಿ ಈ ಚಟ್ನಿ ಕೂಡ ನಿಮ್ಗ್ ತೋರ್ಸಿನ್ರಿ. ಮೇಲ್ಗಡೆ ಸ್ವಲ್ಪ ಚಟ್ನಿ ಪುಡಿ ಹಾಕೊಳತ್ತೀನ್ರಿ. ಅದೇ ರೀತಿ ಸ್ವಲ್ಪ ಬಿಸಿ ಬಿಸಿಯಾಗಿರುವಂತ ತುಪ್ಪ ಕೂಡ ಹಾಕೊಳತ್ತೀನಿ ನೋಡ್ರಿ. ನಿಮ್ಗ್ ತುಪ್ಪ ತಿನ್ನಕ್ ಇಷ್ಟ ಇಲ್ಲ ಅಂದ್ರ ಸ್ಕಿಪ್ ಕೂಡ ಮಾಡ್ಕೋಬಹುದ್ರಿ. ಇವಾಗ ನೋಡ್ರಿ ಚಟ್ನಿ ಕೂಡ ರೆಡಿ ಆಗೈತ್ರಿ. ನನ್ ರೆಸಿಪಿ ನಿಮಗ್ ಇಷ್ಟ ಆಯ್ತಂದ್ರ ಮರಿಲಾರ್ದೆ ಲೈಕ್ ಮಾಡ್ರಿ, ಚಾನಲ್ ಸಬ್ಸ್ಕ್ರೈಬ್ ಕೂಡ ಮಾಡ್ರಿ. ಈ ರೆಸಿಪಿ ಒಂದ್ಸರ್ತಿ ಟ್ರೈ ಕೂಡ ಮಾಡ್ರಿ.